ಈ ವಿಷಯದಲ್ಲಿ ನೀವು ಎಷ್ಟೇ ಎಚ್ಚರ ವಹಿಸಿದ್ರೂ ಸಾಲದು. ಆ ಭೀಮಾಂಬಿಕಾಗೆ ಒಂದು ಸಣ್ಣ ಸುಳುವು ಸಿಕ್ಕಿದ್ರೂ ಕತೆ ಮುಗಿಸ್ಬಿಡ್ತಾಳೆ. ನನಗ್ ಗೊತ್ತದ ಸಾಹೇಬ್ರ, ಡಮ್ರಾಟ ಆಡ್ತಿದ್ದ ಭೀಮಾಂಬಿಕಾ ಎಷ್ಟೋ ಜನರ ರಕ್ತ ಹರಿಸಿ ಈ ಮಟ್ಟಿಗೆ ಬೆಳೆದಿದ್ದಾಳಂದ್ರ ಅವಳನ್ ಮಟ್ಟ ಹಾಕ್ಲಿಕ್ಕೆ ನಾವು ರಿಸ್ಕ್ ತಗೊಳ್ಳೇಬೇಕು. ನಾನ್ ಮಾತ್ರ ಅಲ್ರಿ, ನೀವು ಕೂಡ, ಪಲ್ಲವಿ ಮೇಡಮ್ ಅವರು ಕೂಡ. ಅವರನ್ನ ಮಟ್ಟ ಹಾಕ್ಲಿಕ್ಕೆ ನಾವು ರಿಸ್ಕ್ ತಗೊಳ್ಳೋದು ಅನಿವಾರ್ಯ ಐತಿ, ಅತ್ಯವಶ್ಯಕ. ನಿಜ. ಆದ್ರೆ ನನ್ ಸಪೋರ್ಟ್ಗೆ ಪಲ್ಲವಿಯವರಿದ್ದಾರೆ. ನಿಮಗ್ ಯಾರಿದ್ದಾರೆ? ನೋಡಿ, ನಿಮಗ್ ಸ್ವಲ್ಪ ಹಾಗೆ ಹೀಗೆ ಆದ್ರೂ ಆ ರಾಕ್ಷಸಿ ನಿಮ್ಮನ್ ಸುಮ್ನೆ ಬಿಡೋದಿಲ್ಲ. ಅದನ್ನೆಲ್ಲ ಯೋಚನೆ ಮಾಡ್ತಾ ಕೂತ್ರೆ ತಲೆ ಕೆಡ್ತೈತಿ ಸಾಹೇಬ್ರ. ಅಣ್ಣನ್ ಜೊತೆ ಪ್ರತಿಜ್ಞೆ ಮಾಡಿದ್ದೀನಿ. ಅದು ನೆರವೇರಕ್ಕೆ ಏನೇನ್ ಪ್ರಯತ್ನ ಮಾಡ್ಬೇಕೋ ಅದನ್ನ ಮಾಡೋದಷ್ಟ. ನೋಡಿ, ಆ ಭೀಮಾಂಬಿಕಾ ನಿಮ್ ಜೀವನದಲ್ಲಿ ಇಷ್ಟು ದೊಡ್ಡ ಅನ್ಯಾಯ ಮಾಡಿದಾಳೆ ಅಂತ ನಂಗೆ ಗೊತ್ತಿರಲಿಲ್ಲ. ನಿಮಗ್ ಏನೇ ಸಹಾಯ ಬೇಕು ಅಂದ್ರೂ ಹೇಳಿ. ನಿಮಗ್ ನ್ಯಾಯ ಸಿಗೋವರೆಗೂ ನಿಮ್ ಜೊತೆ ನಾನಿರ್ತೀನಿ. ಥ್ಯಾಂಕ್ಸ್ ಸಾಹೇಬ್ರ. ಅವರೆಲ್ಲ ರಾಕ್ಷಸರು ಅಂತ ಗೊತ್ತಿದ್ರು ನಾನು ಅವ್ರ ಮನೆಗೆ ಸೊಸೆಯಾಗಿ ಹೋಗಿನಿ ಅಂದ್ರ ದೀಪ ಹಚ್ಚಕಲ್ರಿ. ನಮ್ಮ ಅವ್ವಗೆ ನ್ಯಾಯ ಕೊಡ್ಸೋಣ. ಇಷ್ಟು ವರ್ಷ ಕಷ್ಟ ಆದ್ರೂ ಅವ್ರ ಜೊತೆನೇ ಇದೀನಿ ಸಾಹೇಬ್ರ. ಮಬ್ಬಿ ತರ ನಟಿಸ್ಲಿಕತ್ತೀನಿ. ಸಂತಾನ ಭಾಗ್ಯ ಆಗಿಲ್ಲ ಅಂತ ಪೂಜೆ ಬಾಗ್ನ ಅದು ಇದು ಅಂತ ಮಾಡಿಸ್ಲಿಕತ್ತೀನ್ರಿ. ಆ ಪೂಜೆಗೆ ಪಲ್ಲವಿ ಮೇಡಮ್ಮು ಅವ್ರ ಮಗಳು ಇಬ್ರು ಬರ್ಲಿಕತ್ತಾರ. ನನ್ ಗಂಡ ಪುಷ್ಪರಾಜಿಂದ ನನಗೆ ಯಾವ ನಿರೀಕ್ಷೆನೂ ಇಲ್ಲ ರೀ. ಪೂಜೆ ಬಾಗ್ನ ನಡ್ಸೋದ್ರ ಹಿಂದೆ ಬ್ಯಾರೆ ಉದ್ದೇಶನೇ ಐತಿ. ಎಲ್ರೂ ನನಗ ಮಕ್ಕಳ ಆಸೆ ಐತಿ ಅಂತ ಭಾವಿಸ್ತಾರ. ಆದ್ರೆ ನನಗ ಆಸೆ ಇಲ್ರಿ. ನನ್ನ ಉದ್ದೇಶನೇ ಬೇರೆ ಐತಿ. ನೋಡಿ, ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಹುಷಾರಾಗಿರಿ. ಅನ್ಯಾಯಕ್ಕೆ ನ್ಯಾಯ ಕೇಳಬೇಕು, ಆದ್ರೆ ನಮಗ್ ನಾವು ಅನ್ಯಾಯ ಮಾಡ್ಕೋಬಾರ್ದು. ಅದ್ ಒಂದ್ ವಿಷಯನ ತಲೆಗೆ ಬರ್ತೈತಿ ಸಾಹೇಬ್ರ. ಆದ್ರೆ ನನ್ನ ಮನಸ್ಸೊಳಗಿರೋ ಕಿಚ್ಚು ಅದನ್ನ ಮರೆ ಮಾಸ್ತೈತಿ. ನಾನು ಅವಂಗ ಊಟ ಮಾಡಿಸಿ ವಾಡೆ ಹತ್ರ ಹೋಗಿ ಬರ್ತೀನಿ. ಕಾಕ ಇನ್ನೂ ಸ್ವಲ್ಪ ಹೊತ್ತಲ್ಲಿ ಬರ್ತಾರ್ರಿ. ಇಲ್ಲಿ ಯಾರೂ ಬರಂಗಿಲ್ರಿ, ಚಿಂತೆ ಮಾಡ್ಬೇಡ್ರಿ. ಡಿಪಾರ್ಟ್ಮೆಂಟ್ಗೆ ಒಂದು ಮೆಸೇಜ್ ಕೊಡ್ಬೇಕಲ್ಲ, ಏನ್ ಮಾಡ್ಲಿ? ಇಂಗಳಿಗೆವರೆಗೂ ಒಂದು ಕಾಲ್ ಮಾಡ್ಬೇಕಿತ್ತು. ಒಂದಷ್ಟು ಸಹಾಯ ಆಗಿರೋದು. ಏನ್ ಮಾಡ್ಲಿ ನಾನೀಗ? ಏನಾದ್ರೂ ಒಂದು ದಾರಿ ಹುಡುಕ್ಲೇಬೇಕು.